ಭ್ರೂಣ ಹತ್ಯೆ ಪ್ರಕರಣ ಬೆಳಕಿಗೆ ಬಂದ ಬಳಿಕ ಎಚ್ಚೆತ್ತುಕೊಂಡ ಆರೋಗ್ಯ ಇಲಾಖೆ ರಾಜ್ಯಾದ್ಯಂತ ಕ್ಲಿನಿಕ್ ಹಾಗೂ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸೆಂಟರ್ಗಳ ತಪಾಸಣೆ ಮಾಡುತ್ತಿದ್ದಾರೆ. ಈ ನಡುವೆ ಆತಂಕಕಾರಿ ವಿಚಾರ ಬಯಲಾಗಿದೆ. ಆರೋಗ್ಯ ಇಲಾಖೆಯಿಂದ ಸರ್ಚಿಂಗ್ ಕೇಸ್ ಖುಲಾಸೆಗೆ 30 ಲಕ್ಷ ಪಡೆದು ದೋಖ. ರಾಜ್ಯದಾದ್ಯಂತ 6395 ಸ್ಕ್ಯಾನಿಂಗ್ ಸೆಂಟರ್ಗಳಿದ್ದು ಇದರಲ್ಲಿ 6068 ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ಸ್ ಹಾಗೂ 327 ಸರ್ಕಾರಿ ಸ್ಕ್ಯಾನಿಂಗ್ ಸೆಂಟರ್ಗಳಿವೆ. ಇವುಗಳಲ್ಲಿ ಅಕ್ರಮವಾಗಿ ಸ್ಕ್ಯಾನಿಂಗ್ ಮಾಡಿ ಭ್ರೂಣ ಪತ್ತೆ ಮಾಡಲಾಗ್ತಿದೆ ಅನ್ನೋ ಆರೋಪ ಕೇಳಿಬಂದಿತ್ತು. ಆರೋಗ್ಯ ಇಲಾಖೆ ಎಲ್ಲಾ ಕಡೆ ರೇಡ್ ಮಾಡಿ ತಪಾಸಣೆ ಮಾಡ್ತಿದೆ. ಇದೇ ರೀತಿಯ ಕೇಸ್ನಲ್ಲಿ ಬೆಂಗಳೂರಿನ ಪುಟ್ಟೇನಹಳ್ಳಿಯಲ್ಲಿ ನಿಯಮ ಉಲ್ಲಂಘಿಸಿದ್ದ ಶ್ರೀ ಪಾಲಿ ಕ್ಲಿನಿಕ್ ಅಂಡ್ ಲ್ಯಾಬ್ ವಿರುದ್ಧ ದೂರು ದಾಖಲು ಮಾಡಿಕೊಳ್ಳಲಾಗಿತ್ತು. ಈಗ ಮತ್ತೆ ಕೇಸ್ ಹಾಕದಂತೆ ನೋಡಿಕೊಳ್ಳುವುದಾಗಿ ನಂಬಿಸಿ 30 ಲಕ್ಷ ರೂಪಾಯಿ ಹಣ ವಸೂಲಿ ಮಾಡಿರುವ ಕೇಸ್ ಪುಟ್ಟೇನಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಭ್ರೂಣ ಹತ್ಯೆ ತಡಿತೀವಿ, ಹೆಣ್ಣು ಭ್ರೂಣಗಳನ್ನು ಉಳಿಸ್ತೀವಿ ಅನ್ನೋ ಆರೋಗ್ಯ ಇಲಾಖೆ ಅಧಿಕಾರಿಗಳೇ ಈ ರೀತಿಯ ಡೀಲ್ ಮಾಡಿದ್ರಾ ಅಥವಾ ಮಧ್ಯವರ್ತಿಗಳನ್ನ ಬಿಟ್ಟು ಈ ರೀತಿಯ ದೋಖ ಮಾಡಿದ್ರಾ ಅನ್ನೋದು ತನಿಖೆಯ ಬಳಿಕ ಗೊತ್ತಾಗಬೇಕಿದೆ. ರಂಜನ್ ಶಿರ್ಲಾಲ್, ನ್ಯೂಸ್ 18. ಬೆಂಗಳೂರಿಗೆ ರಸ್ತೆ ಗುಂಡಿಗಳಿಂದ ಮುಕ್ತಿಯೇ ಇಲ್ಲ ಅನ್ನುವಂತಾಗಿದೆ. ಡಿಸೆಂಬರ್ನಲ್ಲಿ ಮತ್ತೆ ನಗರದ ರಸ್ತೆಗಳಲ್ಲಿ ಸಾವಿರಾರು ಗುಂಡಿಗಳು ಬಿದ್ದಿದ್ದು ಜನರ ಜೀವಕ್ಕಾಗಿ ಕಾದು ಕುಳಿತಂತಿದೆ. ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಬೆಂಗಳೂರಿಗಿಲ್ಲ ರಸ್ತೆ ಗುಂಡಿಗಳಿಂದ ಮುಕ್ತಿ. ನಗರದಲ್ಲಿ ಮತ್ತೆ ಬಾಯಿ ತೆರೆದ ಯಮಗುಂಡಿಗಳು. ಬೆಂಗಳೂರಿನ ರಸ್ತೆ ಗುಂಡಿಗಳು ಜನರ ಬಲಿಗಾಗಿ ಕಾದು ಕುಳಿತಂತಿದೆ. ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿದ್ರೂ ರಸ್ತೆ ಗುಂಡಿಗಳನ್ನು ಮುಚ್ಚಲು ಪಾಲಿಕೆ ವಿಫಲವಾಗ್ತಾ ಇದೆ. ಪ್ರತಿ ಬಾರಿ ಎಲ್ಲ ಗುಂಡಿ ಮುಚ್ಚಲಾಗಿದೆ ಎನ್ನುವ ಪಾಲಿಕೆಯೇ ಕೊಟ್ಟಿರೋ ವರದಿಯಲ್ಲಿ ಇನ್ನೂ ಕೂಡ ನಗರದಲ್ಲಿ 5961 ರಸ್ತೆ ಗುಂಡಿಗಳು ಮುಚ್ಚುವುದು ಬಾಕಿ ಇದೆಯಂತೆ. ಡಿಸೆಂಬರ್ನಲ್ಲಿ ಪಾಲಿಕೆ ಮುಚ್ಚಿದ್ದು ಕೇವಲ 1917 ಗುಂಡಿಗಳು ಮಾತ್ರ. ಒಟ್ಟು 7878 ಗುಂಡಿಗಳು ಮುಚ್ಚಲು ಬಾಕಿ ಇದೆ. ಬೊಮ್ಮನಹಳ್ಳಿ 643 ರಸ್ತೆ ಗುಂಡಿ, ದಾಸರಹಳ್ಳಿ 645 ರಸ್ತೆ ಗುಂಡಿ, 1988 ರಸ್ತೆ ಗುಂಡಿ, ಮಹದೇವಪುರ 1145 ರಸ್ತೆ ಗುಂಡಿ, ಆರ್ಆರ್ ನಗರ 589 ರಸ್ತೆ ಗುಂಡಿ, ದಕ್ಷಿಣ ವಲಯ 706 ರಸ್ತೆ ಗುಂಡಿ, ಪಶ್ಚಿಮ ವಲಯ 739 ರಸ್ತೆ ಗುಂಡಿ, ಯಲಹಂಕ 1423 ರಸ್ತೆ ಗುಂಡಿ. ಈ ರೋಡೇ ಸರಿ ಇಲ್ಲ ಸರ್. 1 ವರ್ಷದಿಂದ ಬಹಳ ತೊಂದರೆ ಇದೆ. ಟ್ರಾಫಿಕ್ ಜಾಮ್ ಆಗುತ್ತೆ ಜಾಸ್ತಿ. ಬಹಳ ಗಾಡಿ ಓಡಿಸೋಕೆ ಬಹಳ ತೊಂದರೆ ಇದೆ. ಗುಡ್ಡಿಗಳು ಜಾಸ್ತಿ ಇದೆ. ಬಹಳ ಹಿಂಸೆ ಆಗಿದೆ ಸರ್. ಇದು ಸರಿಪಡಿಸಬೇಕು ಸರ್. ಇದಕ್ಕೆ ತ್ವರಿತಗತಿಯಲ್ಲಿ ಗುಂಡಿ ಮುಚ್ಚಲು ಬಿಬಿಎಂಪಿ ಹೊಸ ಟೆಂಡರ್ ಕರೆಯಲು ಮುಂದಾಗಿದೆ. ಇದಕ್ಕಂತಲೇ ಪ್ರತಿ ವಾರ್ಡ್ 15 ಲಕ್ಷ ಅನುದಾನವನ್ನು ಪಾಲಿಕೆ ನಿಗದಿ ಮಾಡಿದೆ. ವಾರ್ಡ್ ಮಟ್ಟದಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಲು ವಿಶೇಷ ನಿಗಾ ವಹಿಸಲಿದ್ದು ಶೀಘ್ರವೇ ರಸ್ತೆ ಗುಂಡಿ ಮುಚ್ಚಲಿದ್ದೇವೆ ಎನ್ನುತ್ತಿದೆ ಬಿಬಿಎಂಪಿ. ವಾರ್ಡ್ ಲೆವೆಲ್ ಅಲ್ಲಿ ರಸ್ತೆ ಗುಂಡಿ ಮುಚ್ಚಬೇಕು ಅಂತ ವಿಕೇಂದ್ರೀಕರಣ ಮಾಡಿದೀವಿ. ಸೊ ಅದು ಸಮರೋಪಾದಿಯಲ್ಲಿ ಟೆಂಡರ್ ಕರೆದು ಅಲ್ಲಿ ಏಜೆನ್ಸಿ ಫಿಕ್ಸ್ ಮಾಡಿರುವಂತದ್ದು. ಈ ವರ್ಷ ಮಳೆನೂ ಕಮ್ಮಿ ಇರೋದ್ರಿಂದ ರಸ್ತೆ ಗುಂಡಿಗಳ ಒಂದು ಸಂಖ್ಯೆಯಲ್ಲೂ ಗಣನೀಯವಾಗಿ ಕಮ್ಮಿ ಆಗಿರೋದನ್ನು ನಾವು ಗಮನಿಸಿದ್ದೀವಿ. ಒಟ್ಟಾರೆ ರಸ್ತೆ ಗುಂಡಿಗಳಿಂದ ಬೆಂಗಳೂರಿಗೆ ಮುಕ್ತಿ ಇಲ್ಲ ಎಂಬಂತಾಗಿದೆ. ಇದಕ್ಕಂತಲೇ ಪ್ರತಿ ವರ್ಷ ಬಜೆಟ್ನಲ್ಲಿ 100 ಕೋಟಿ ಪಾಲಿಕೆ ಮೀಸಲಿಡುತ್ತೆ. ಆದರೂ ಇದಕ್ಕೊಂದು ಶಾಶ್ವತ ಪರಿಹಾರ ನೀಡಲು ಬಿಬಿಎಂಪಿ ಎಡವುತ್ತಿದೆ. ಆಶಿಕ್ ಮುಲ್ಕಿ, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.